ಜಿಬಿಎ ಅಧಿಕಾರಿಗಳು ನಿನ್ನೆ ಏನು ಫುಟ್ಪಾತ್ನಲ್ಲಿ ಅನಧಿಕೃತವಾಗಿ ವ್ಯಾಪಾರ ಮಾಡ್ತಿರುವಂತಹ ಅಂಗಡಿಗಳನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದರು. ಈಗ ಸದ್ಯ ನಾನು ಬೆಂಗಳೂರಿನ ರೈಲ್ವೆ ನಿಲ್ದಾಣದ ರಸ್ತೆಯ ಪಕ್ಕದಲ್ಲಿರುವಂತಹ ಫುಟ್ಪಾತ್ನ ಅಂಗಡಿಯ ಪಕ್ಕದಲ್ಲಿದ್ದೀನಿ. ಈಗ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಅಂದರೆ ಪಾದಚಾರಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಜಿಬಿಎ ಅಧಿಕಾರಿಗಳು ಏನು ಈ ರೀತಿಯಾದಂಥ ಒಂದು ಫುಟ್ಪಾತಲ್ಲಿರುವಂತಹ ಅಂಗಡಿಗಳನ್ನು ತೆರವು ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ರು ಅಂತಲೇ ಹೇಳ್ಬೋದು. ಅಂದರೆ ಕಳೆದ 5 ವರ್ಷಗಳಿಂದ ಈ ರೀತಿಯಾದಂಥ ಒಂದು ವ್ಯಾಪಾರ ಮಾಡ್ತಿರುವಂತಹ ಮಹಿಳೆ ಇಲ್ಲಿ ಟಿಫನ್ನು ಅಥವಾ ಊಟ ಈ ರೀತಿಯಾದಂಥ ಒಂದು ವ್ಯಾಪಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಇದರಿಂದ ನಾವು ಜೀವನವನ್ನು ಕಟ್ಕೊಂಡಿರೋಂಥ ಮಾತುಗಳನ್ನು ಕೂಡ ಹೇಳಿದರು ಅಧಿಕಾರಿಗಳು. ನಿನ್ನೆ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂತಹ ಅಥವಾ ಮೆಟ್ರೋ ನಿಲ್ದಾಣ ಪಕ್ಕದಲ್ಲಿರುವಂತಹ ಗೂಡು ಅಂಗಡಿಗಳನ್ನು ಅಥವಾ ಫುಟ್ಪಾತಲ್ಲಿರುವಂಥ ಅಂಗಡಿಗಳನ್ನು ತೆರವು ಮಾಡಿದ್ದಾರೆ. ನಮಗೂ ಕೂಡ ಹೇಳಿದ್ದಾರೆ ಇವತ್ತು ಬರ್ಬೋದು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಅವರನ್ನು ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಮೇಡಮ್, ನೀವು ಎಷ್ಟು ವರ್ಷಗಳಿಂದ ಇಲ್ಲಿದ್ರಿ, ವ್ಯಾಪಾರ ಮಾಡ್ತಿದ್ದೀರಾ? ಏನೆಲ್ಲ ವ್ಯಾಪಾರ ಮಾಡ್ತೀರಾ? ನಾವು 4 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. 4 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದೇ ಮಾಡಬೇಕು. ಓಕೆ, ಅಧಿಕಾರಿಗಳೇನಾದ್ರು ಬಂದಿದ್ರೆ ನಿಮಗೆ ತೆರವು ಮಾಡ್ತೀನಿ ಅಂತ ಏನು ಹೇಳಿದ್ರಾ? ಸರ್, ಇವತ್ತು ಬರ್ಬೋದು. ಆ ಕಡೆ ಎಲ್ಲ ಬರ್ತಾಯಿದ್ರು, ಇವಾಗ ಬರ್ಬೋದು. ಇವತ್ತು ಬರ್ಬೋದು. ಏನು ಮಾಡೋದು ಅಂತ ಗೊತ್ತಿಲ್ಲ. ಇದೇ ನಮ್ಮ ಜೀವನ. ಏನು ಮಾಡೋದು ಹೆಂಗಂತ ಗೊತ್ತಿಲ್ಲ. ನೆನ್ನೆಲ್ಲ ಭಯ ಇತ್ತು, ಬಟ್ ಇವತ್ತು ನೋಡೋಣ ಅಂತ ನೋಡಿದ್ವಿ. ಒಂದು ವೇಳೆ ಇಲ್ಲಿಂದ ತೆರವು ಮಾಡಿದ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ? ಎಲ್ಲಿ ಅಂಗಡಿಗಳನ್ನ ಇಟ್ಕೊಂತೀರಾ? ಗೊತ್ತಿಲ್ಲ ಸರ್, ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಇದೇ ಜೀವನ, ಇದೇ ಮಾಡ್ತಾ ಇದ್ದೀವಿ. ಬಟ್ ಎಲ್ಲಿ ಹೋಗಿ ಏನು ಮಾಡೋದು ಅಂತ ಗೊತ್ತಿಲ್ಲ ನಮಗೆ. ಪಾದಚಾರಿಗಳಿಗೆ ಓಡಾಡೋರಿಗೆ ತೊಂದರೆ ಆಗುತ್ತಾ, ಸಮಸ್ಯೆ ಆಗುತ್ತಾ? ನಮ್ಮ ಅಂಗಡಿ ಹತ್ರ ಏನು ತೊಂದರೆ ಇಲ್ಲ ಸರ್. ನಾವು ಸೈಡಲ್ಲಿ ಹಾಕೊಂಡು ನೀಟಾಗಿ ಇಟ್ಕೊತೀವಿ. ನಮ್ಮಿಂದ ಏನು ತೊಂದರೆ ಆಗಲ್ಲ ಸರ್. ಬಂದ್ರೂ ಸೈಡಲ್ಲಿ ನಿಲ್ಲಿಸ್ತೀವಿ, ಸೈಡಲ್ಲಿ ಮಾಡ್ತೀವಿ. ನಮ್ದಿಂದ ಏನು ತೊಂದರೆ ಆಗಲ್ಲ. ಓಕೆ, ಅಧಿಕಾರಿಗಳಿಗೆ ಏನು ಹೇಳ್ತೀರಾ? ಜಿಬಿಎ ಅಧಿಕಾರಿಗಳಿಗೆ ಏನು ಹೇಳ್ತೀರಾ? ಏನಿಲ್ಲ ಸರ್, ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಏನು ಸರ್ ಮಾಡೋದು? ನಾವು ತುಂಬ ನಮಗೆಲ್ಲ ಯಾರೂ ಇಲ್ಲ. ನಾವು ಕಷ್ಟಪಟ್ಟರೇನೆ ಮಾಡೋದು. ಈ ಬಿಸ್ನೆಸ್ ಈ ಕೆಲಸ ಬಿಟ್ಟರೆ ಬಿಸ್ನೆಸ್ ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತೀರಾ? ಏನಿಲ್ಲ ಸರ್, ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗ್ತಾ ಇದೀವಿ. ಇವಾಗ ಅದೂ ಇಲ್ಲ. ಇವಾಗ ಇದೇ ಮಾಡ್ತಾ ಇದೀವಿ. ಇದು ಬಿಟ್ಟು ಎಲ್ಲಿ ಹೋಗೋದು? ಓಕೆ, ಇದಿಷ್ಟು ಏನು ಫುಟ್ಪಾತಲ್ಲಿ ಅಂಗಡಿ ನಡೆಸ್ತಿರುವಂತಹ, ಹೋಟೆಲಲ್ಲಿ ನಡೆಸ್ತಿರುವಂತಹ ಮಹಿಳೆಯರು ಹೇಳುವಂತಹ ಮಾತು. ಅಂದರೆ ಅಂಗಡಿಯ ಮಾಲೀಕರು ಹೇಳುವಂತಹ ಮಾತು. ನಾವು ಈ ಒಂದು ಬಿಸ್ನೆಸ್ಸನ್ನು ನಂಬಿನೇ ನಾನು ಜೀವನವನ್ನು ನಡೆಸ್ತಾ ಇದ್ದೀನಿ. ಅಧಿಕಾರಿಗಳು ಇಲ್ಲಿಂದ ತೆರವು ಮಾಡಲಿಕ್ಕೆ ಹೇಳಿದ್ರೆ ಕಷ್ಟ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳುವಂಥದ್ದು. ಕಾದು ನೋಡಬೇಕು ಅಧಿಕಾರಿಗಳು ಎಷ್ಟು ಪರಿಣಾಮಕಾರಿಯಾಗಿ ಫುಟ್ಪಾತಲ್ಲಿ ಅನಧಿಕೃತವಾಗಿರುವಂತಹ ಅಂಗಡಿಗಳನ್ನು ತೆರವು ಮಾಡ್ತಾರೆ ಅನ್ನೋದನ್ನು ಸದ್ಯ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.